ಸಿದ್ದು ಆಪ್ತ ಮಳವಳ್ಳಿ ಶಿವಣ್ಣ ಮೇಲೆ ಸಿಎಂ ಡಿಕೆ ಗರಂ. ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಸಿಡಿದಂತ ಸಿಎಂ ಡಿಕೆ ಶಿವಕುಮಾರ್. ಸಿಎಲ್ಪಿ ಮೀಟಿಂಗ್ನಲ್ಲೇ ಸಿಎಂ ಡಿಕೆಶಿ ಕೆಂಡಾಮಂಡಲ. ಸಿದ್ದರಾಮಯ್ಯ ಆಪ್ತ ಮಳವಳ್ಳಿ ಶಿವಣ್ಣ ಮೇಲೆ ಡಿಕೆ ಗರಂ. ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಸಿಡಿದೆದ್ದಿದ್ದಾರೆ ಬಂಡೆ. ಸಿಎಲ್ಪಿ ಮೀಟಿಂಗ್ನಲ್ಲೇ ಸಿಎಂ ಡಿಕೆಶಿ ಕೆಂಡಾಮಂಡಲ. ಮಳವಳ್ಳಿ ಶಿವಣ್ಣ ವಿರುದ್ಧ ಕನಕಪುರ ಬಂಡೆ ಫುಲ್ ಗರಂ ಆಗಿದ್ಯಾಕೆ? ನೂತನ ಎಂಎಲ್ಸಿಗಳಿಗೆ ಸಿಎಲ್ಪಿ ಮೀಟಿಂಗ್ನಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಎಂಎಲ್ಸಿಗಳಿಗೆ ಹೂಗುಚ್ಛ ನೀಡಿ ಸಿಎಂ ಡಿಕೆಶಿ ಸ್ವಾಗತವನ್ನ ಕೋರಿದರು. ಈ ವೇಳೆ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಡಿಕೆಶಿ ಗರಂ ಆದ್ರು. ಏನಯ್ಯ ಕನಕಪುರ ಬಗ್ಗೆ ಪ್ರಶ್ನೆ ಹಾಕಿದ್ದೀಯಾ ಎಂದ ಸಿಎಂ ಡಿಕೆ. ಆಗ ಸಬೂಬು ಹೇಳಲು ಮುಂದಾದಂತ ಮಳವಳ್ಳಿ ಶಿವಣ್ಣ, ಇಲ್ಲ ನೀನು ಕನಕಪುರದ ಪ್ರಶ್ನೆಗೆ ಹಾಕಿದ್ದೀಯಾ ಎಂದಂತ ಸಿಎಂ. ನಿನ್ನೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿಎಂ ಡಿಕೆ ಮಾರ್ಮಿಕವಾಗಿ ಮಾತನಾಡಿದ್ದ ಸಿಎಂ ಡಿಕೆ ಶಿವಕುಮಾರ್. ಮೈಸೂರಿನವರು ಕನಕಪುರದವರ ಮೇಲೆ ಕಾಂಪಿಟೇಷನ್, ಕನಕಪುರದವರು ಬೆಂಗಳೂರಿನವರ ಮೇಲೆ ಕಾಂಪಿಟೇಷನ್ ಬೇಡ, ಗ್ಲೋಬಲ್ ಕಾಂಪಿಟೇಷನ್ ಮಾಡಬೇಕು ಎಂದಿದ್ದಂತ ಡಿಕೆ ಶಿವಕುಮಾರ್. ಮಳವಳ್ಳಿ ಶಿವಣ್ಣ ಅಂತ ಅಂದ್ರೆ ಸಿದ್ದರಾಮಯ್ಯ ಆಪ್ತ. ನೋಡಿ, ಈಗ ರಾಜಕೀಯವಾಗಿ ಯಾವುದೇ ಏನೇ ಮಾತುಗಳಾಗಿರ್ಬೋದು, ಏನೇ ಚರ್ಚೆ ಆಗಿರ್ಬೋದು, ಬಟ್ ಇಲ್ಲಿ ನಮ್ಗೆ ಮೊದಲು ಕಾಣಿಸೋದು ಏನಂತ ಅಂದ್ರೆ ಸಿದ್ದರಾಮಯ್ಯ ಆಪ್ತ, ಡಿ ಕೆ ಶಿವಕುಮಾರ್ ಆಪ್ತ. ಯಾಕಂದ್ರೆ ಆ ಬಣದಲ್ಲಿ ಅವ್ರು ಬಂದಂಥವ್ರು ಆ ರೀತಿಯಾಗಿ. ಈಗ ಅದೇ ರೀತಿಯಾಗಿ ನಿನ್ನೆ ಸಿಎಲ್ಪಿ ಏನು ಮೀಟಿಂಗ್ ಇತ್ತಲ್ಲ, ಎಲ್ಲರಿಗೂ ಕೂಡ ಸ್ವಾಗತ ಮಾಡಲಾಗಿತ್ತು. ನೂತನ ಎಂಎಲ್ಸಿಗಳನ್ನು ಅಲ್ಲಿ ವೆಲ್ಕಮ್ ಮಾಡ್ಕೊಂಡ್ರು, ಹೂಗುಚ್ಚ ಕೊಟ್ಟರು, ಎಲ್ಲವೂ ಕೂಡ ಆಯಿತು. ಬಟ್ ಶಿವಣ್ಣ ಮೇಲೆ ಗರಂ ಆದಂಥ ಡಿ ಕೆ ಶಿವಕುಮಾರ್ ಯಾಕೆ ಅಂತ ನೋಡಿದ್ರೆ, ಕನಕಪುರದ ವಿಚಾರಕ್ಕೆ ನೀನು ಯಾಕೆ ಪ್ರಶ್ನೆ ಮಾಡಿದೆ ಅನ್ನುವಂಥದ್ದು. ಯಾಕೆ ಪ್ರಶ್ನೆ ಮಾಡಬಾರ್ದ? ಹಾಗಾದರೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಇದಕ್ಕೆ ಅಂದರೆ, ಪ್ರಶ್ನೆ ಮಾಡಬಾರ್ದ ಅಥವಾ ಏನು? ಕಾಂಪಿಟೇಷನ್ನು ಅಂತ ಬಂದಾಗ ಮೈಸೂರಿನವರು ಕನಕಪುರದವರ ಮೇಲೆ ಕಾಂಪಿಟೇಷನ್ನು, ಕನಕಪುರದವರು ಬೆಂಗಳೂರಿನವರ ಮೇಲೆ ಕಾಂಪಿಟೇಷನ್ ಬೇಡ. ಕಾಂಪಿಟೇಷನ್ ಅಂದರೆ ಒಂದೇ ಪಕ್ಷದವರು ರಾಜಕೀಯವಾಗಿ ಏನೆಲ್ಲ ಕಾಂಪಿಟೇಷನ್ ನೋಡಿ, ಒಂದೇ ಪಕ್ಷ ಆಗಿದ್ರು ಕೂಡ ಬಣಗಳು ಮಾತ್ರ ಬೇರೆ ಬೇರೆ, ಬೆಂಬಲ ಮಾತ್ರ ಬೇರೆ ಬೇರೆ. ಡಿ ಕೆ ಶಿವಕುಮಾರ್ಗೆ ಒಂದು ಕಡೆ ಯಾವಾಗ ಸಿ ಎಂ ಆಗಿ ಪದಗ್ರಹಣ ಆದ್ರೋ ಆಗಿಂದನೂ ಕೂಡ ಆಂತರಿಕವಾಗಿಯೇ ಕಾಂಪಿಟೇಷನ್ ಹೆಚ್ಚಾಗಿ ಇದೆ, ಇರುವಂಥದ್ದೇ. ಒಂದು ಕಡೆ ಸಿದ್ದರಾಮಯ್ಯ ಅವರ ಮೌನ ಸೈಲೆನ್ಸು, ಮತ್ತೊಂದು ಕಡೆ ಅವರ ಬೆಂಬಲಿಗರು ಸಿಎಲ್ಪಿ ಸಭೆಗೆ ಗೈರಾಗಿರುವಂಥದ್ದು, ಇವೆಲ್ಲವನ್ನ ನೋಡಿದಾಗ ಏನು ಅನಿಸುತ್ತೆ ಅಲ್ವಾ? ಎಲ್ಲವೂ ಕೂಡ ಸರಿ ಇಲ್ಲ. ಕಾಂಗ್ರೆಸ್ನಲ್ಲೂ ಅಲ್ಲ, ಅದು ಮಾತ್ರ ಪಕ್ಕ ಆಂತರಿಕವಾಗಿ ಇದೆ. ಬಟ್ ಯಾವುದೇ ಪಕ್ಷದಲ್ಲಿ ಇಲ್ಲ ಅಂತ ಹೇಳೋವಾಗಿಲ್ಲ, ಎಲ್ಲ ಪಕ್ಷದಲ್ಲೂ ಆಂತರಿಕ ಕಲಹಗಳು, ಆಂತರಿಕ ಈ ರೀತಿಯಾದಂಥ ಕಾಂಪಿಟೇಷನ್ಗಳು ಇದ್ದೇ ಇರುತ್ತೆ. ಬಟ್ ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಕನಕಪುರ ಅಂದರೆ ಮೈಸೂರಿನವರು ಕನಕಪುರದ ಮೇಲೆ ಕಾಂಪಿಟೇಷನ್ ಇರಲಿ, ಬಟ್ ಬೆಂಗಳೂರಿನವರು ಕನಕಪುರದ ಮೇಲೆ ಕಾಂಪಿಟೇಷನ್ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಕಾಂಪಿಟೇಷನ್ ಅನ್ನುವಂಥ ಪದ ಯಾಕೆ ಬಳಕೆ ಆಗಿದೆ ಅಂತ ಅಂದಾಗ ಇಲ್ಲೇ ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ಈಗ ಕ್ಷೇತ್ರವಾರು ಅಂತ ಬಂದಾಗ ಒಂದು ಕಡೆ ಮೈಸೂರು, ಹಳೆ ಮೈಸೂರು, ಕನಕಪುರ ಭಾಗ ಅಲ್ಲಿ ನೋಡಿದಾಗ ಕಾಂಪಿಟೇಷನ್ ಅನ್ನೋದು ಒಂದು ಕಡೆ ದಳಪತಿಗಳ ಕಾಂಪಿಟೇಷನ್ ಕೂಡ ಅಲ್ಲಿ ಏರ್ಪಡುತ್ತೆ. ಹಿಂಗೆ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾ? ಅಥವಾ ಮೈಸೂರಿನವರು ಅಂತ ಬಂದಾಗ ಈಗ ಮೈಸೂರಿನ ರಾಯಭಾರಿಯಾಗಿ ಮೈಸೂರಿನಲ್ಲಿ ನಗರಾಭಿವೃದ್ಧಿ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು, ನಾವು ಯಾವ ರೀತಿಯಾಗಿ ಅನ್ಕೋಬೇಕನ್ನೋದೇ ಇಲ್ಲಿ ನಮಗೆ ಡಿ ಕೆ ಶಿವಕುಮಾರ್ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮೈಸೂರಿನವರು ಕನಕಪುರದ ಮೇಲೆ ಕಾಂಪಿಟೇಷನ್ ಇರಲಿ ಅಂತ ಅಂದರೆ ಇನ್ಯಾವ ಅರ್ಥಪ್ಪ? ಹಳೆ ಮೈಸೂರು ಭಾಗ ಅಂತ ಅನ್ಕೋಬೇಕಾ? ಅಲ್ಲಿ ಮತ್ತೊಂದು ಕಡೆ ದಳಪತಿಗಳ ಕಾಂಪಿಟೇಷನ್ ಅನ್ಕೋಬೇಕಾ? ಅಥವಾ ಅವ್ರದ್ದೇ ಪಕ್ಷ ಆದಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು, ಆ ರೀತಿಯಾದಂಥ ಕಾಂಪಿಟೇಷನ್ ಅನ್ಕೋಬೇಕಾ? ಬಟ್ ಇಲ್ಲಿ ಬೆಂಗಳೂರಿನವರು ಬೆಂಗಳೂರಿನವರು ಕನಕಪುರದ ಮೇಲೆ ಕಾಂಪಿಟೇಷನ್ ಬೇಡ ಅನ್ನುವಂಥದ್ದು ಯಾಕೆ? ಇವೆಲ್ಲವೂ ಕೂಡ